ಅಫ್ಕೋರ್ಸ್ ಅಪ್ಪ ಹ್ಯಾಸ್ ಪ್ರೊಡ್ಯೂಸ್ಡ್ ಎಷ್ಟೋ ಸಿನಿಮಾಗಳು, Mm. ಫೈನಾನ್ಸ್ಡ್ ಇವನ್ ಮೋರ್ ಪ್ರಾಜೆಕ್ಟ್ಸ್. Yeah. ಆಕ್ಸೆಸಿಬಿಲಿಟಿ ಟು ಸೂಪರ್ ಸ್ಟಾರ್ಸ್ ನಿಮಗೇನು ದೊಡ್ಡ ವಿಷಯ ಅಲ್ಲ. ಔಟ್ ಆಫ್ And ಕ್ಯೂರಿಯಾಸಿಟಿ ಐ good ವಾಸ್ friends. ಆಸ್ಕಿಂಗ್, ಯೂಶಲಿ ನೌ ಡೇಸ್ you've seen ಅಲ್ಲ ಈ ಥರ ಪ್ರಾಪರ್ಟೀಸ್ ಅಥವಾ ಬಿಲ್ಡರ್ಸು ಅಥವಾ ಇವಾಗ ಸಿನ್ಸ್ ಇಟ್ ಇಸ್ ಅ ಕ್ಯಾಪಿಟಲ್ ಆ್ಯಂಡ್ ಪ್ರಾಪರ್ಟಿ ರಿಲೇಟೆಡ್ ಒಂದು ಪ್ರೈವೇಟ್ ಲಿಮಿಟೆಡ್ ಆಗಿರೋದ್ರಿಂದ ಸಹಸ್ರ ಪ್ರಾಪರ್ಟಿ ಕ್ಯಾಪಿಟಲ್ ಲಿಮಿಟೆಡ್, ಯು ಡಿಂಟ್ ಥಿಂಕ್ ಆಫ್ ಗೆಟಿಂಗ್ ಎನಿ ಪಾಪ್ಯುಲರ್ ಸ್ಟಾರ್ಸ್ ಆಸ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಥವಾ ಅದು ವರ್ಕ್ ಆಗತ್ತಾ? ಇಸ್ ಇಟ್ ರಿಕ್ವೈರ್ಡ್, ನೀಡ್ ಆಫ್ ದಿ ಆರ್? ನಾನು ಮಾತಾಡ್ಸಿರೋದ್ರಲ್ಲಿ ದೇ ವೆರಿ ಇಂಟ್ರೆಸ್ಟೆಡ್, ಸಮ್ ಆಫ್ ದೆಮ್, ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಪಾರ್ಟ್ನರ್ ವಿತ್ ಅಸ್. ಬಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರಾ ಅಂದರೆ ನಾನು ಅದನ್ನ ಯೋಚನೆ ಮಾಡಿಲ್ಲ, ಬಿಕಾಸ್ ದೇ ಆರ್ ಆಲ್ ಗುಡ್ ಫ್ರೆಂಡ್ಸ್. ಅದನ್ನು ಆ ಆಪರ್ಚುನಿಟಿನ ಐ ಹ್ಯಾವ್ ನಾಟ್ ಎಕ್ಸ್ಪ್ಲೋರ್ಡ್ ಇಟ್. ಅದರ ಅವಶ್ಯಕತೆನೂ ಇದೆಯಾ ಈಗ ಇನ್ ದ ಮಾರ್ಕೆಟ್? ಬಿಕಾಸ್ ಈಗ ಒಂದು ಹೊಸ ಟ್ರೆಂಡ್ ನೀವು ನೋಡಿರಬೇಕು, ಸಮ್ ಫಿಲ್ಮ್ ಸ್ಟಾರ್ಸ್ ಆರ್ ಕಮಿಂಗ್ ಆ್ಯಂಡ್ ಎಂಡೋಸಿಂಗ್ Absolutely, real estate absolutely, brands. they are doing. So real estate brandsಗೆ, ರಿಯಲ್ ಎಸ್ಟೇಟ್ ಕಂಪನೀಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಡೆಫಿನೆಟ್ಲಿ. ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಇರೋದ್ರಿಂದ ಮೇ ಬಿ ವಿಲ್ ಬಿ ರೆಡಿ ನೆಕ್ಸ್ಟ್ ಇಯರ್ ಇನ್ ದ ಮಾರ್ಕೆಟಿಂಗ್ ಲೈನ್. ನಮ್ಮ ಮಾರ್ಕೆಟಿಂಗ್ ವರ್ಟಿಕಲ್ ವಿಲ್ ಬಿ ರೆಡಿ ನೆಕ್ಸ್ಟ್ ಇಯರ್ ಮೇ ಬಿ ಫಾರ್ ಅ ಬ್ರ್ಯಾಂಡ್ ಅಂಬಾಸಿಡರ್. ಇದು ಲಾಂಗ್ ಗೇಮ್ ಏನು ಶ್ರುತಿ? ಸಹಸ್ರ 5 years ಫ್ರಮ್ ನಾವು ನೀವೆಲ್ಲಿ ನೋಡುತ್ತೀರಾ? ಆ್ಯಂಡ್ ಇನ್ವೆಸ್ಟರ್ಸ್, ಹೌ ಶುಡ್ ದೇ ಲುಕ್ ಆಟ್ ದ ಹೊರೈಸನ್ ಆಫ್ ಅ ಬ್ರ್ಯಾಂಡ್, ಅ ರೈಸಿಂಗ್ ಸ್ಟಾರ್? ಸೂಪರ್. ಸೊ ನಾನು ಹೇಳೋದು 5 years ಫ್ರಮ್ ನಾವು ಸಹಸ್ರ ಆ ಹೆಸರಲ್ಲೇ ಇದೆ. ವಿ ವಾಂಟ್ ಟು ಡೂ ಮೋರ್ ಪ್ರಾಜೆಕ್ಟ್ಸ್, ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡಬೇಕು. ಈ ಥರ ನಾವು ಒಬ್ಬರೇ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಐಡಿಯಾ ಬಂದಿದ್ದು. ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಪ್ರಾಜೆಕ್ಟ್ ಮಾಡಬೇಕಂತ. ಇದು ಒಂದು ಪ್ರಾಜೆಕ್ಟ್ ಅಲ್ಲ, ನೂರಾರು ಪ್ರಾಜೆಕ್ಟ್ಸ್ ಮಾಡ್ಬೋದು. ನೀವು ಬ್ಯಾಂಗ್ಳೂರ್ ಸಿಟಿ ನೋಡ್ತಾ ಇದ್ದೀರಾ, ಬೆಂಗಳೂರು ಬೆಳವಣಿಗೆ, ಆ್ಯಂಡ್ ಯು ನೋ ಹೌ ಇಟ್ ಈಸ್ ಗೋಯಿಂಗ್ ಅಹೆಡ್ ಇನ್ ಫಾಸ್ಟ್ ಸ್ಪೀಡ್ ಆರ್ ರಾಕೆಟ್ ಸ್ಪೀಡಲ್ಲಿ ಬೆಳೀತಾ ಇದೆ. ನಾವು 2 ವರ್ಷ ಹಿಂದೆ ನೋಡ್ಬಿಟ್ಟು ಅಯ್ಯೋ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿತ್ತಲ್ಲಪ್ಪ ಅಂತ ಆ ಥರ ಯೋಚನೆ ಮಾಡೋಬಿಟ್ಟು ಇವಾಗಲೇ ವಿ ಆರ್ ವಾಂಟಿಂಗ್ ಮೋರ್ ಪೀಪಲ್ ಟು ಕಮ್ ಇನ್ ಆ್ಯಂಡ್ ಪುಟ್ ಮನಿ ಇನ್ ದ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಬ್ಯಾಂಗ್ಳೂರ್. ಸೊ 5 years ಫ್ರಮ್ ನಾವು ಅಂದರೆ ಡೆಫಿನೆಟ್ಲಿ ನಾವು ನೋಡೋದು ಮೋರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಮೋರ್ ಇನ್ವೆಸ್ಟರ್ಸ್ಗೆ ರಿಪೀಟ್ ಇನ್ವೆಸ್ಟ್ಮೆಂಟ್ಸ್ ಆಗ್ತಾಯಿದೆ ಆಗಲೇ ನಮ್ಮ ಹತ್ರ. ಸೊ ಒಬ್ಬರು ಇನ್ವೆಸ್ಟ್ ಮಾಡಿದವರು ಅವ್ರಿಗೆ ಕಾನ್ಫಿಡೆನ್ಸ್ ಬೆಳೆದ್ರೆ ದೇ ಆರ್ ದ ಬೆಸ್ಟ್ ಅಡ್ವೊಕೇಟ್ಸ್ ಅಂತೀವಿ. ಹ್ಯಾಪಿ ಇನ್ವೆಸ್ಟರ್ಸ್ ಆರ್ ಬೆಸ್ಟ್ ಅಡ್ವೊಕೇಟ್ಸ್. ಅವ್ರ ವರ್ಡ್ ಆಫ್ ಮೌತಿಂದ ಅವ್ರ ಫ್ರೆಂಡ್ಸಿಗೆ ಹೇಳ್ಬಿಟ್ಟು ಇದೇ ಥರ ನಮ್ಮ ಕಮ್ಯುನಿಟಿ ಬೆಳೀತಾ ಹೋಗ್ಬೇಕಂತ ಆಸೆ. ಯಾ, ಅಡ್ವೈಸ್ ಫಾರ್ ಸ್ಕೆಪ್ಟಿಕ್ಸ್. ಕೆಲವ್ರು ಇರ್ತಾರೆ, ನೀವು ಏನೇ ಹೇಳಿ ಇಲ್ಲಪ್ಪ ಎಫ್ ಡಿನೇ ಬೆಸ್ಟು, ಗೋಲ್ಡೇ ಬೆಸ್ಟು. ಎಲ್ಲರೂ ನಾವು ವಿ ಕಾಂಟ್ ಕೀಪ್ ಎವ್ರಿ ಒನ್ ಹ್ಯಾಪಿ. ಇಟ್ಸ್ ಅಕ್ರಾಸ್. ಈ ಮೂವಿ ಇವಾಗ ಎಲ್ಲರಿಗೂ ಇಷ್ಟ ಆಗಬೇಕಂತ ಏನಿಲ್ಲ ತಾನೆ. ಸೊ ಸಮ್ ಪೀಪಲ್ ಲೈಕ್ ಇಟ್, ಸಮ್ ಪೀಪಲ್ ಡೋಂಟ್ ಲೈಕ್ ಇಟ್. ದೇ ಹ್ಯಾವ್ ಅದರ್ ಆಪರ್ಚುನಿಟೀಸ್. ಓಕೆ, ನೋ ಪ್ರಾಬ್ಲಮ್. ಎಲ್ಲಿ ಹೋದರೂ ನೋ ಪ್ರಾಬ್ಲಮ್. ಪ್ಲೀಸ್ ಮೇಕ್ ಶೋರ್ ಯು ಆರ್ ಸೆಕ್ಯೂರ್, ಅಷ್ಟೇ ನಾನು ಹೇಳೋದು. ಹೌ ಕ್ಯಾನ್ ಯು ಬಿ ಸೆಕ್ಯೂರ್? ಇಸ್ ಬೈ ಚೆಕಿಂಗ್ ದ ಟೈಟಲ್ಸು. ಆ್ಯಂಡ್ ಆಲ್ಸೋ ದಿಸ್ LLP ನಾನು ಹೇಳಿದ್ನಲ್ಲ, ವಿ ಟೇಕ್ ದಟ್ ರೂಟ್. ಸೊ ಗೋಯಿಂಗ್ ಅಹೆಡ್ ವಿ ಆರ್ ಆಲ್ಸೋ ಲುಕಿಂಗ್ ಅಟ್ ಅ ಫಂಡ್ ಮ್ಯಾನೇಜ್ಮೆಂಟ್ ಥ್ರೂ AIF ಅಂತ. AIF ಅಂದರೆ ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಫಂಡ್. ಅಂದರೆ ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂದರೆ ಇನ್ ಕ್ಯಾಟಗರಿ 2 ಇಸ್ ಫಾರ್ ರಿಯಲ್ ಎಸ್ಟೇಟ್. ಸೊ ನಾವು ಮುಂದೆ ಹೋಗ್ತಾ ವಿ ಕ್ಯಾನ್ ಹ್ಯಾವ್ ಮೋರ್ ನಂಬರ್ ಆಫ್ ಇನ್ವೆಸ್ಟರ್ಸ್ ಇನ್ ದಿಸ್ ವಿತೌಟ್ ಈ LLPs ಮಾಡೋದೇನು ಬೇಡ. ದೇ ವಿಲ್ ಕಮ್ ಡೈರೆಕ್ಟ್ಲಿ ಆನ್ ಬೋರ್ಡ್ ಇನ್ ಟು ದ ಕಂಪನಿ. ಸೊ ಸಾವಿರಾರು, ನೀವು ನಾನು ಹೇಳಿದ್ನಲ್ಲ 50 ಜನ ಒಂದು LLP ಅಲ್ಲಾದರೆ ಇದರಲ್ಲಿ ಮೋರ್ ನಂಬರ್ ಆಫ್ ಪೀಪಲ್ ಕ್ಯಾನ್ ಇನ್ವೆಸ್ಟ್. ಯಾ, ಓಕೆ. ನಾವು ಮಿತ್ಸ್ ರ್ಯಾಪಿಡ್ ಫೈರ್ ರೌಂಡ್, ದಿಸ್ ಆರ್ ದ್ಯಾಟ್. ಓಕೆ ಓಕೆ. ಮಿತ್ಸ್ ಫಸ್ಟು. ಬೈಯಿಂಗ್ ಲ್ಯಾಂಡ್ ಇಸ್ ರಿಸ್ಕಿನಾ? ಡೆಫಿನೆಟ್ಲಿ ರಿಸ್ಕಿ, ಬಟ್ ಯು ಕ್ಯಾನ್ ಆಲ್ವೇಸ್ ಸಾಲ್ವ್ ಇಟ್ ಬೈ ಚೆಕಿಂಗ್ ಆನ್ ಕ್ಲಿಯರ್ ಟೈಟಲ್ಸ್. ಡಾಕ್ಯುಮೆಂಟ್ಸ್ ಒಂದೇ ಸಾಕಾ ಒಂದು ಲ್ಯಾಂಡನ್ನು ಮೇಂಟೈನ್ ಮಾಡೋಕ್ಕೆ? No, definitely not. You need to have possession, security, maintenance and physical presence. Encroachment only happens in remote areas, is it so? Not at all. In city center allu encroachments ಆಗಕ್ಕೆ ಸಾಧ್ಯ. And how to deal with that? ಕೋರ್ಟ್ ಕಚೇರಿ ಬಿಟ್ಟು. ಯಾ, ಕೋರ್ಟ್ ಕಚೇರಿಗೆ ಹೋದ್ರೂ ಐ ಹೋಪ್ you're able to solve it, but you should have a strong hold in terms of, again, papers only, I would say. It is the best way. Put a compound. Make sure you have a sale deed in your name. That is very important. ನಿಮ್ಮ ಹೆಸರು ಆ ಲ್ಯಾಂಡ್ ಮೇಲೆ ಬರೆದಿರಬೇಕು. ಅದನ್ನ ಗವರ್ಮೆಂಟ್ ರೆಕಾರ್ಡ್ಸಲ್ಲಿರಬೇಕು. ದಟ್ ಈಸ್ ದ ಬೆಸ್ಟ್ ವೇ. ಆವಾಗ ಎನ್ಕ್ರೋಚ್ಮೆಂಟ್ ಆದರೆ ಪೊಸೆಷನಿಗೆ ಅಷ್ಟೇ ನೀವು ಜಗಳಾಡ್ಕೊಳೋದು. ದಟ್ ಈಸ್ ಅ ಕೋರ್ಟ್ ಡೀಲ್. ಯಾ. ಚೀಪ್ ಲ್ಯಾಂಡ್ ಇಸ್ ಈಕ್ವಲ್ ಟು ಸ್ಮಾರ್ಟ್ ಡೀಲ್.
ನಾಟ್ ರಿಯಲಿ ಚೀಪ್ ಲ್ಯಾಂಡ್ ಅಂದ ತಕ್ಷಣ ನಾನು ತೊಗೊಂಬಿಟ್ಟು ಅದಕ್ಕೆ ಏನಂತ ಐ ಡೋಂಟ್ ಥಿಂಕ್ ಸೊ. ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಲುಕ್ ಎಟ್ ಸ್ಮಾರ್ಟ್ ಡೀಲ್. ಸ್ಮಾರ್ಟ್ ಡೀಲಿಗೆ ವೇರ್ ಇಸ್ ದ ಲೊಕೇಶನ್ ಬೇಸ್ಡ್ ಇನ್ ಹೈ ಗ್ರೋತ್ ಕಾರಿಡಾರ್ ಆರ್ ನನ್ನ ಪ್ರಾಕ್ಸಿಮಿಟಿ ಏನಿದೆ ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಬರುತ್ತಾ ಹೋಗುತ್ತಾ, ದೆನ್ ವೆದರ್ ದ ಮೆಟ್ರೋ ಸ್ಟೇಷನ್ ಇಸ್ ದೇರ್ ಆರ್ ದಿ ಏರ್ಪೋರ್ಟ್ ಇಸ್ ದೇರ್, ಕನೆಕ್ಟಿವಿಟಿ, ಅದರ ಅಕ್ಕಪಕ್ಕ ಏನು ನೇಬರ್ಹುಡ್ಸ್ ನಡೀತಾ ಇದೆ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್. ಸೊ ಇದೆಲ್ಲ ದಟ್ ಈಸ್ ದ ಬೆಟರ್ ಇನ್ವೆಸ್ಟ್ಮೆಂಟ್. ಅದನ್ನು ಯು ಆರ್ ಮೋರ್ ಸೆಕ್ಯೂರ್ ದೆನ್ ಸೇಯಿಂಗ್ ಎಲ್ಲೋ 100 kilometers from here if I go and buy some cheap land and if that is not going to make any use. And also what is it? ನೀವು ಅದು ಫಾರೆಸ್ಟ್ ಲ್ಯಾಂಡ್ ಬೈ ಅಲ್ಲ agricultural land, what is the type of land you're buying, whether you have use for it, ಅದೆಲ್ಲ ಬರುತ್ತೆ. So it's not necessary to say cheap land is the best investment.